ನೋಡಿ, ಇವಾಗ ದಸರಾ ನಮ್ಮ ನಾಡಿನ ಹಬ್ಬ. ಚಾಮುಂಡೇಶ್ವರಿ ಮುಖಾಂತರ ಮೈಸೂರು ದಸರಾವನ್ನು ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ. ಅವರು ಸಹ ಕನ್ನಡಿಗರೇ ಅಲ್ವಾ, ಅವರಿಗೂ ಸಹ ಅಭಿಮಾನ ಇದೆ. ಯಾವ ದೇವ್ರನ್ನೂ ನಾವು ವಿರೋಧ ಮಾಡಲ್ಲ. ಎಲ್ಲ ದೇವ್ರನ್ನೂ ನಮ್ಮ ದೇವ್ರನ್ನಾಗಿ ಮನಗಂಡು ಆ ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಅವ್ರ ಪ್ರೀತಿಯಿಂದ ಎಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕಾಗತ್ತೆ. ನಾವು ಭಾರತ ದೇಶದಲ್ಲಿರೋದು ಒಂದೇ ಜಾತಿ ಒಂದೇ ಧರ್ಮದವ್ರು ನಾವು ಬದುಕ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಬದುಕೋದ್ರ ಮುಖಾಂತರ ಜಾತ್ಯತೀತ ದೇಶವಾಗಿ ನಾವು ಒಟ್ಟಿಗೆ ಹೋಗಬೇಕಾಗತ್ತೆ. ಯಾವ ಅವರ ಕಾರ್ಯಕ್ರಮದಲ್ಲೂ ನಮ್ಮ ಕನ್ನಡಿಗರು ಹಿಂದೂಗಳು ಹೋಗಿ ಉದ್ಘಾಟನೆ ಮಾಡ್ಬೋದು. ಎಲ್ಲರೂ ಬಾಂಧವ್ಯದಲ್ಲಿ ಕೆಲವು ಕಡೆ ಒಂದೇ ದರ್ಗದಲ್ಲಿ ಎರಡು ದೇವರುಗಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಅವ್ರು ಬೇಡ ಇವ್ರು ಬೇಡ ಅನ್ನುವಂಥದ್ದು ಬೇಕಾಗಿಲ್ಲ. ಅದ್ರ ಜೊತೆಯಲ್ಲಿ ಅವರಿಗೂ ಸಹ ಎಲ್ಲ ದೇವ್ರ ಬಗ್ಗೆನೂ ಅಭಿಮಾನ ಇದ್ರಾಯ್ತು. ಎಲ್ಲೋ ಒಂದು ಕಡೆ ಅವರು ಕನ್ನಡೀಕರಣವನ್ನು ಬರೀ ಭುವನೇಶ್ವರಿ ಮೇಲೆ ಏನೋ ಒಂದು ಮಾತು ಹೇಳಿದ್ದಾರೆ. ಸ್ವಲ್ಪ ಮಾತಾಡಿರೋದು ಈಗ ವೈರಲ್ ಆಗ್ತಿದೆ. ಅರಿಶಿನ ಕುಂಕುಮ ಅಂತ ಇದೆ. ಹೌದು, ಅಲ್ಲಿ ನೋಡಿ ದತ್ತದ ಹಿರಿಯರಾದವರು, ಸಾಹಿತಿಗಳು, ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ತಗೊಂಡಂಥವರು ಈ ದೇವರುಗಳ ಬಗ್ಗೆ, ಬಣ್ಣದ ಬಗ್ಗೆ, ಇದ್ರ ಬಗ್ಗೆ ಮಾತಾಡಬಾರ್ದು. ಆದ್ದರಿಂದ ನಮಗೆ ದಸರಾ ಉದ್ಘಾಟನೆ ಬಗ್ಗೆ ಅಭ್ಯಂತರ ಇಲ್ಲ. ಆದರೆ ಅವರು ಎಲ್ಲ ಧರ್ಮವನ್ನು ಪ್ರೀತಿ ಮಾಡಬೇಕು, ಎಲ್ಲ ದೇವ್ರನ್ನೂ ಪ್ರೀತಿ ಮಾಡಬೇಕು. ಆವಾಗ ತಾನೇ ವಿಶ್ವಮಾನವಾಗಲಿಕ್ಕೆ ಸಾಧ್ಯ. ಕುವೆಂಪು ಅವರು ಹೇಗೆ ವಿಶ್ವಮಾನವಾದರು? ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದರು. ಭಾರತ ಈಗ ಅವರು ಇವಾಗ ಆ ಉದ್ಘಾಟನೆ ಮಾಡಬೇಕಾದ್ರೆ ಚಾಮುಂಡಿ ತಾಯಿಯ ಮೇಲೆ ಅಭಿಮಾನ ಮತ್ತು ಕನ್ನಡಾಂಬೆಯ ಮೇಲೆ ಅಭಿಮಾನ ಇದ್ದೇ ಅವ್ರು ಮಾಡುವಂಥದ್ದು. ಅಭಿಮಾನವನ್ನೇ ಇಟ್ಕೊಂಡು ಅವ್ರು ಮಾಡಲಿ, ಉದ್ಘಾಟನೆ ಮಾಡಲಿ ಅನ್ನುವಂಥದ್ದೇ ನನ್ನ ಮನೋಭಾವ. ನೋಡಿ, ಇವಾಗ ದಸರಾ ನಮ್ಮ ನಾಡಿನ ಹಬ್ಬ. ಚಾಮುಂಡೇಶ್ವರಿ ಮುಖಾಂತರ ಮೈಸೂರು ದಸರಾವನ್ನು ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ. ಅವರು ಸಹ ಕನ್ನಡಿಗರೇ ಅಲ್ವಾ, ಅವರಿಗೂ ಸಹ ಅಭಿಮಾನ ಇದೆ. ಯಾವ ದೇವ್ರನ್ನೂ ನಾವು ವಿರೋಧ ಮಾಡಲ್ಲ. ಎಲ್ಲ ದೇವ್ರನ್ನೂ ನಮ್ಮ ದೇವ್ರನ್ನಾಗಿ ಮನಗಂಡು ಆ ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಅವ್ರ ಪ್ರೀತಿಯಿಂದ ಎಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕಾಗತ್ತೆ. ನಾವು ಭಾರತ ದೇಶದಲ್ಲಿರೋದು ಒಂದೇ ಜಾತಿ ಒಂದೇ ಧರ್ಮದವ್ರು ನಾವು ಬದುಕ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಬದುಕೋದ್ರ ಮುಖಾಂತರ ಜಾತ್ಯತೀತ ದೇಶವಾಗಿ ನಾವು ಒಟ್ಟಿಗೆ ಹೋಗಬೇಕಾಗತ್ತೆ. ಯಾವ ಅವರ ಕಾರ್ಯಕ್ರಮದಲ್ಲೂ ನಮ್ಮ ಕನ್ನಡಿಗರು ಹಿಂದೂಗಳು ಹೋಗಿ ಉದ್ಘಾಟನೆ ಮಾಡ್ಬೋದು. ಎಲ್ಲರೂ ಬಾಂಧವ್ಯದಲ್ಲಿ ಕೆಲವು ಕಡೆ ಒಂದೇ ದರ್ಗದಲ್ಲಿ ಎರಡು ದೇವರುಗಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಅವ್ರು ಬೇಡ ಇವ್ರು ಬೇಡ ಅನ್ನುವಂಥದ್ದು ಬೇಕಾಗಿಲ್ಲ. ಅದ್ರ ಜೊತೆಯಲ್ಲಿ ಅವರಿಗೂ ಸಹ ಎಲ್ಲ ದೇವ್ರ ಬಗ್ಗೆನೂ ಅಭಿಮಾನ ಇದ್ರಾಯ್ತು. ಎಲ್ಲೋ ಒಂದು ಕಡೆ ಅವರು ಕನ್ನಡೀಕರಣವನ್ನು ಬರೀ ಭುವನೇಶ್ವರಿ ಮೇಲೆ ಏನೋ ಒಂದು ಮಾತು ಹೇಳಿದ್ದಾರೆ. ಸ್ವಲ್ಪ ಮಾತಾಡಿರೋದು ಈಗ ವೈರಲ್ ಆಗ್ತಿದೆ. ಅರಿಶಿನ ಕುಂಕುಮ ಅಂತ ಇದೆ. ಹೌದು, ಅಲ್ಲಿ ನೋಡಿ ದತ್ತದ ಹಿರಿಯರಾದವರು, ಸಾಹಿತಿಗಳು, ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ತಗೊಂಡಂಥವರು ಈ ದೇವರುಗಳ ಬಗ್ಗೆ, ಬಣ್ಣದ ಬಗ್ಗೆ, ಇದ್ರ ಬಗ್ಗೆ ಮಾತಾಡಬಾರ್ದು. ಆದ್ದರಿಂದ ನಮಗೆ ದಸರಾ ಉದ್ಘಾಟನೆ ಬಗ್ಗೆ ಅಭ್ಯಂತರ ಇಲ್ಲ. ಆದರೆ ಅವರು ಎಲ್ಲ ಧರ್ಮವನ್ನು ಪ್ರೀತಿ ಮಾಡಬೇಕು, ಎಲ್ಲ ದೇವ್ರನ್ನೂ ಪ್ರೀತಿ ಮಾಡಬೇಕು. ಆವಾಗ ತಾನೇ ವಿಶ್ವಮಾನವಾಗಲಿಕ್ಕೆ ಸಾಧ್ಯ. ಕುವೆಂಪು ಅವರು ಹೇಗೆ ವಿಶ್ವಮಾನವಾದರು? ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದರು. ಭಾರತ ಈಗ ಅವರು ಇವಾಗ ಆ ಉದ್ಘಾಟನೆ ಮಾಡಬೇಕಾದ್ರೆ ಚಾಮುಂಡಿ ತಾಯಿಯ ಮೇಲೆ ಅಭಿಮಾನ ಮತ್ತು ಕನ್ನಡಾಂಬೆಯ ಮೇಲೆ ಅಭಿಮಾನ ಇದ್ದೇ ಅವ್ರು ಮಾಡುವಂಥದ್ದು. ಅಭಿಮಾನವನ್ನೇ ಇಟ್ಕೊಂಡು ಅವ್ರು ಮಾಡಲಿ, ಉದ್ಘಾಟನೆ ಮಾಡಲಿ ಅನ್ನುವಂಥದ್ದೇ ನನ್ನ ಮನೋಭಾವ. ನೋಡಿ, ಇವಾಗ ದಸರಾ ನಮ್ಮ ನಾಡಿನ ಹಬ್ಬ. ಚಾಮುಂಡೇಶ್ವರಿ ಮುಖಾಂತರ ಮೈಸೂರು ದಸರಾವನ್ನು ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ. ಅವರು ಸಹ ಕನ್ನಡಿಗರೇ ಅಲ್ವಾ, ಅವರಿಗೂ ಸಹ ಅಭಿಮಾನ ಇದೆ. ಯಾವ ದೇವ್ರನ್ನೂ ನಾವು ವಿರೋಧ ಮಾಡಲ್ಲ. ಎಲ್ಲ ದೇವ್ರನ್ನೂ ನಮ್ಮ ದೇವ್ರನ್ನಾಗಿ ಮನಗಂಡು ಆ ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಅವ್ರ ಪ್ರೀತಿಯಿಂದ ಎಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕಾಗತ್ತೆ. ನಾವು ಭಾರತ ದೇಶದಲ್ಲಿರೋದು ಒಂದೇ ಜಾತಿ ಒಂದೇ ಧರ್ಮದವ್ರು ನಾವು ಬದುಕ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಬದುಕೋದ್ರ ಮುಖಾಂತರ ಜಾತ್ಯತೀತ ದೇಶವಾಗಿ ನಾವು ಒಟ್ಟಿಗೆ ಹೋಗಬೇಕಾಗತ್ತೆ. ಯಾವ ಅವರ ಕಾರ್ಯಕ್ರಮದಲ್ಲೂ ನಮ್ಮ ಕನ್ನಡಿಗರು ಹಿಂದೂಗಳು ಹೋಗಿ ಉದ್ಘಾಟನೆ ಮಾಡ್ಬೋದು. ಎಲ್ಲರೂ ಬಾಂಧವ್ಯದಲ್ಲಿ ಕೆಲವು ಕಡೆ ಒಂದೇ ದರ್ಗದಲ್ಲಿ ಎರಡು ದೇವರುಗಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಅವ್ರು ಬೇಡ ಇವ್ರು ಬೇಡ ಅನ್ನುವಂಥದ್ದು ಬೇಕಾಗಿಲ್ಲ.
ಅದರ ಜೊತೆಯಲ್ಲಿ ಅವರಿಗೂ ಸಹ ಎಲ್ಲ ದೇವ್ರ ಬಗ್ಗೆನೂ ಅಭಿಮಾನ ಇದ್ರಾಯ್ತು. ಎಲ್ಲೋ ಒಂದು ಕಡೆ ಅವರು ಕನ್ನಡೀಕರಣವನ್ನು ಬರೀ ಭುವನೇಶ್ವರಿ ಮೇಲೆ ಏನೋ ಒಂದು ಮಾತು ಹೇಳಿದ್ದಾರೆ. ಸ್ವಲ್ಪ ಮಾತಾಡಿರೋದು ಈಗ ವೈರಲ್ ಆಗ್ತಿದೆ. ಅರಿಶಿನ ಕುಂಕುಮ ಅಂತ ಇದೆ. ಹೌದು, ಅಲ್ಲಿ ನೋಡಿ ದತ್ತದ ಬಾವುಟಕ್ಕೆ ಅವರಿಗೆ ಅಭಿಪ್ರಾಯ ಬೇರೆ ಇದೆ. ಕನ್ನಡ ಬಾವುಟ ಸರಿ ಇಲ್ಲ ಅನ್ನುವಂಥ ಅರಿಶಿನ ಕುಂಕುಮ ಅನ್ನುವ ರೀತಿಯಲ್ಲಿ ಹಿರಿಯರಾದವರು, ಸಾಹಿತಿಗಳು, ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ತಗೊಂಡಂಥವರು ಈ ದೇವರುಗಳ ಬಗ್ಗೆ, ಬಣ್ಣದ ಬಗ್ಗೆ, ಇದ್ರ ಬಗ್ಗೆ ಮಾತಾಡಬಾರ್ದು. ಆದ್ದರಿಂದ ನಮಗೆ ದಸರಾ ಉದ್ಘಾಟನೆ ಬಗ್ಗೆ ಅಭ್ಯಂತರ ಇಲ್ಲ. ಆದರೆ ಅವರು ಎಲ್ಲ ಧರ್ಮವನ್ನು ಪ್ರೀತಿ ಮಾಡಬೇಕು, ಎಲ್ಲ ದೇವ್ರನ್ನೂ ಪ್ರೀತಿ ಮಾಡಬೇಕು. ಆವಾಗ ತಾನೇ ವಿಶ್ವಮಾನವಾಗಲಿಕ್ಕೆ ಸಾಧ್ಯ. ಕುವೆಂಪು ಅವರು ಹೇಗೆ ವಿಶ್ವಮಾನವಾದರು? ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದರು. ಭಾರತ ನಾಡ ಹಬ್ಬ ಅಂತ ಹೇಳಿ ಆಚರಣೆ ಮಾಡಿದ್ರು. ನಾಡು ಅಂತ ಹೇಳಿದ್ರೆ ಕರ್ನಾಟಕ ಬಾವುಟ ಎಲ್ಲವೂ ಅದಕ್ಕೆ ಸ್ವೀಕಾರ ಮಾಡಿದವರನ್ನ, ಅದನ್ನೇ ನಂಬಲ್ಲ ಅನ್ನುವಂಥವ್ರನ್ನ, ಅದನ್ನೇ ಸ್ವೀಕಾರ ಮಾಡಲ್ಲ ಅನ್ನುವಂಥವ್ರನ್ನ ದಸರಾಕ್ಕೆ ಉದ್ಘಾಟನೆ ಕರೆದಿದ್ದಾರೆ. ಈಗ ಅವರು ಇವಾಗ ಆ ಉದ್ಘಾಟನೆ ಮಾಡಬೇಕಾದ್ರೆ ಚಾಮುಂಡಿ ತಾಯಿಯ ಮೇಲೆ ಅಭಿಮಾನ ಮತ್ತು ಕನ್ನಡಾಂಬೆಯ ಮೇಲೆ ಅಭಿಮಾನ ಇದ್ದೇ ಅವ್ರು ಮಾಡುವಂಥದ್ದು. ಅಭಿಮಾನವನ್ನೇ ಇಟ್ಕೊಂಡು ಅವ್ರು ಮಾಡಲಿ, ಉದ್ಘಾಟನೆ ಮಾಡಲಿ ಅನ್ನುವಂಥದ್ದೇ ನನ್ನ ಮನೋಭಾವ. ನೋಡಿ, ಇವಾಗ ದಸರಾ ನಮ್ಮ ನಾಡಿನ ಹಬ್ಬ. ಚಾಮುಂಡೇಶ್ವರಿ ಮುಖಾಂತರ ಮೈಸೂರು ದಸರಾವನ್ನು ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ. ಅವರು ಸಹ ಕನ್ನಡಿಗರಲ್ವ, ಅವರಿಗೂ ಸಹ ಅಭಿಮಾನವಿದೆ. ಯಾವ ದೇವ್ರನ್ನೂ ನಾವು ವಿರೋಧ ಮಾಡಲ್ಲ. ಎಲ್ಲ ದೇವ್ರನ್ನೂ ನಮ್ಮ ದೇವ್ರನ್ನಾಗಿ ಮನಗಂಡು ಆ ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಅವ್ರ ಪ್ರೀತಿಯಿಂದ ಎಲ್ಲರ ಮೇಲೆ, ಎಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕಾಗತ್ತೆ. ನಾವು ಭಾರತ ದೇಶದಲ್ಲಿರೋದು ಒಂದೇ ಜಾತಿ, ಒಂದೇ ಧರ್ಮ ದವ್ರು ನಾವು ಬದುಕ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಬದುಕೋದ್ರ ಮುಖಾಂತರ ಜಾತ್ಯತೀತ ದೇಶವಾಗಿ ನಾವು ಒಟ್ಟಿಗೆ ಹೋಗಬೇಕಾಗತ್ತೆ. ಯಾವ ಅವರ ಕಾರ್ಯಕ್ರಮದಲ್ಲೂ ನಮ್ಮ ಕನ್ನಡಿಗರು, ಹಿಂದೂಗಳು ಹೋಗಿ ಉದ್ಘಾಟನೆ ಮಾಡ್ಬೋದು. ಎಲ್ಲರೂ ಬಾಂಧವ್ಯದಲ್ಲಿ ಕೆಲವು ಕಡೆ ದರ್ಗದಲ್ಲಿ, ಒಂದೇ ದರ್ಗದಲ್ಲಿ ಎರಡು ದೇವರುಗಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಅವ್ರು ಬೇಡ ಇವ್ರು ಬೇಡ ಅನ್ನುವಂಥದ್ದು ಬೇಕಾಗಿಲ್ಲ. ಅದರ ಜೊತೆಯಲ್ಲಿ ಅವರಿಗೂ ಸಹ ಎಲ್ಲ ದೇವ್ರ ಬಗ್ಗೆನೂ ಅಭಿಮಾನ ಇದ್ರಾಯ್ತು. ಎಲ್ಲೋ ಒಂದು ಕಡೆ ಅವರು ಕನ್ನಡೀಕರಣವನ್ನು ಬರೀ ಭುವನೇಶ್ವರಿ ಮೇಲೆ ಏನೋ ಒಂದು ಮಾತು ಹೇಳಿದ್ದಾರೆ. ಸ್ವಲ್ಪ ಮಾತಾಡಿರೋದು ಈಗ ವೈರಲ್ ಆಗ್ತಿದೆ. ಅರಿಶಿನ ಕುಂಕುಮ ಅಂತ ಇದೆ. ಹೌದು, ಅಲ್ಲಿ ನೋಡಿ ದತ್ತದ ಬಾವುಟಕ್ಕೆ ಅವರಿಗೆ ಅಭಿಪ್ರಾಯ ಬೇರೆ ಇದೆ. ಕನ್ನಡ ಬಾವುಟ ಸರಿ ಇಲ್ಲ ಅನ್ನುವಂಥ ಅರಿಶಿನ ಕುಂಕುಮ ಅನ್ನುವ ರೀತಿಯಲ್ಲಿ ಹಿರಿಯರಾದವರು, ಸಾಹಿತಿಗಳು, ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ತಗೊಂಡಂಥವರು ಈ ದೇವರುಗಳ ಬಗ್ಗೆ, ಬಣ್ಣದ ಬಗ್ಗೆ, ಇದ್ರ ಬಗ್ಗೆ ಮಾತಾಡಬಾರ್ದು. ಆದ್ದರಿಂದ ನಮಗೆ ದಸರಾ ಉದ್ಘಾಟನೆ ಬಗ್ಗೆ ಅಭ್ಯಂತರ ಇಲ್ಲ. ಆದರೆ ಅವರು ಎಲ್ಲ ಧರ್ಮವನ್ನು ಪ್ರೀತಿ ಮಾಡಬೇಕು, ಎಲ್ಲ ದೇವ್ರನ್ನೂ ಪ್ರೀತಿ ಮಾಡಬೇಕು. ಆವಾಗ ತಾನೇ ವಿಶ್ವಮಾನವಾಗಲಿಕ್ಕೆ ಸಾಧ್ಯ. ಕುವೆಂಪು ಅವರು ಹೇಗೆ ವಿಶ್ವಮಾನವಾದರು? ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದರು. ಭಾರತ ನಾಡ ಹಬ್ಬ ಅಂತ ಹೇಳಿ ಆಚರಣೆ ಮಾಡಿದ್ರು. ನಾಡು ಅಂತ ಹೇಳಿದ್ರೆ ಕರ್ನಾಟಕ ಬಾವುಟ ಎಲ್ಲವೂ ಅದಕ್ಕೆ ಸ್ವೀಕಾರ ಮಾಡಿದವರನ್ನ, ಅದನ್ನೇ ನಂಬಲ್ಲ ಅನ್ನುವಂಥವ್ರನ್ನ, ಅದನ್ನೇ ಸ್ವೀಕಾರ ಮಾಡಲ್ಲ ಅನ್ನುವಂಥವ್ರನ್ನ ದಸರಾಕ್ಕೆ ಉದ್ಘಾಟನೆ ಕರೆದಿದ್ದಾರೆ. ಈಗ ಅವರು ಇವಾಗ ಆ ಉದ್ಘಾಟನೆ ಮಾಡಬೇಕಾದ್ರೆ ಚಾಮುಂಡಿ ತಾಯಿಯ ಮೇಲೆ ಅಭಿಮಾನ ಮತ್ತು ಕನ್ನಡಾಂಬೆಯ ಮೇಲೆ ಅಭಿಮಾನ ಇದ್ದೇ ಅವ್ರು ಮಾಡುವಂಥದ್ದು. ಅಭಿಮಾನವನ್ನೇ ಇಟ್ಕೊಂಡು ಅವ್ರು ಮಾಡಲಿ, ಉದ್ಘಾಟನೆ ಮಾಡಲಿ ಅನ್ನುವಂಥದ್ದೇ ನನ್ನ ಮನೋಭಾವ.